ಏರೋ ಶೋ ಉದ್ಘಾಟನೆಗೆ ಬಂದಿದ್ದಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಕನ್ನಡ ಕಣ್ಮಣಿಗಳ ಜೊತೆ ಡಿನ್ನರ್ ಸಂವಾದವನ್ನ ಮಾಡಿದ್ರು. ಯಶ್, ರಿಷಬ್, ಅಶ್ವಿನಿ, ಕುಂಬ್ಳೆ, ಶ್ರೀನಾಥ್, ವೆಂಕಟೇಶ್ ಪ್ರಸಾದ್ ಸೇರಿದಂತೆ ಹಲವಾರು ಭಾಗಿಯಾಗಿದ್ರು. ಹಾಗಿದ್ರೆ ಡಿನ್ನರ್ ಸಂವಾದದಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅಂತ ತೋರಿಸ್ತೀವಿ ನೋಡಿ. ನಿನ್ನೆ ಪ್ರಧಾನಿ ಮೋದಿ ಬೆಂಗಳೂರಿನ ರಾಜಭವನದಲ್ಲಿ ದಿಗ್ಗಜರ ಜೊತೆ ಡಿನ್ನರ್ ಸಂವಾದ ನಡೆಸಿದ್ರು. ಕರ್ನಾಟಕದ 10 ಪ್ರಮುಖ ವ್ಯಕ್ತಿಗಳ ಜೊತೆ ಮೋದಿ ಮಾತುಕತೆ ನಡೆಸಿದ್ರು. ನಟ ಯಶ್, ನಟ ಹಾಗೂ ನಿರ್ದೇಶಕ ರಿಷಬ್ ಶೆಟ್ಟಿ, ನಿರ್ಮಾಪಕ ವಿಜಯ್ ಕಿರಗಂದೂರು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ಸೋಷಿಯಲ್ ಮೀಡಿಯಾ ಸ್ಟಾರ್ ರೇಡಿಯೋ ಜಾಕಿ ಶ್ರದ್ಧಾ ಭಾಗಿಯಾಗಿದ್ರು. ಪುನೀತ್ ರಾಜ್ಕುಮಾರ್ ಅಗಲಿಕೆಗೆ ಪ್ರಧಾನಿ ಮೋದಿ ಭಾವುಕರಾದ್ರು. ಪುನೀತ್ ಅವರ ಅಗಲಿಕೆ ದೇಶಕ್ಕೆ ಆದ ನಷ್ಟ. ಅಭಿಮಾನಿಗಳ ಜೊತೆ ನನಗೂ ನೋವಾಗಿದೆ. ಅಪ್ಪು ನಟನೆಯ ಸಾಕ್ಷ್ಯಚಿತ್ರ ಗಂಧದ ಗುಡಿ ಅದ್ಭುತ ಚಿತ್ರ ಅಂತ ಹೇಳಿದ್ರು. ಪುನೀತ್ ಸ್ಥಾಪಿಸಿದ PRK ಪ್ರೊಡಕ್ಷನ್ನಲ್ಲಿ ಹೊಸಬರಿಗೆ ಉತ್ತೇಜನ ಕೊಡ್ತಾ ಇರೋದನ್ನ ಸ್ಮರಿಸಿದ ಮೋದಿ ಪುನೀತ್ ಭೇಟಿಯಾಗಿದ್ದನ್ನ ನೆನಪಿಸಿಕೊಂಡ್ರು. ಪ್ರಧಾನಿ ಮೋದಿ ರಾಕಿಂಗ್ ಸ್ಟಾರ್ ಯಶ್ ಜೊತೆ 20 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರಂತೆ. ಸಿಕ್ಕ ಅವಕಾಶವನ್ನ ನಟ ಯಶ್ ಸದುಪಯೋಗ ಪಡಿಸಿಕೊಂಡು ಪ್ರಧಾನಿ ಬಳಿ ಹಲವು ಮನವಿ ಸಲ್ಲಿಸಿದ್ದಾರೆ. ಚಿತ್ರರಂಗ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುತ್ತಿರುವ ಉದ್ಯಮ. ಆದರೆ ಭಾರತದಲ್ಲಿ ನಮಗೆ ಪೂರಕವಾದ ಮೂಲಸೌಕರ್ಯಗಳಿಲ್ಲ ಸರ್. ಭಾರತದಲ್ಲಿ ಕೊರಿಯನ್ ಮಾದರಿ ಮೂಲಸೌಕರ್ಯ ಸೃಷ್ಟಿಸಿಕೊಡಿ. ಆಗ ಭಾರತೀಯರು ವಿದೇಶಗಳಿಗೆ ಹೋಗುವ ಅನಿವಾರ್ಯತೆ ಇರಲ್ಲ. ಉದ್ಯೋಗ ಹೆಚ್ಚುತ್ತೆ, ಪ್ರವಾಸೋದ್ಯಮ ಬೆಳೆಯುತ್ತೆ, ದೇಶಕ್ಕೂ ಲಾಭ. ಎಲ್ಲ ವ್ಯವಸ್ಥೆ ಇರುವಂತಹ ಫಿಲ್ಮ್ ಸಿಟಿ ನಿರ್ಮಿಸಿ ಅಂತ ಯಶ್ ಮನವಿ ಮಾಡಿದ್ದಾರೆ. ಯಶ್ ಮನವಿಗೆ ಪೂರಕವಾಗಿ ಸ್ಪಂದಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಚಿತ್ರರಂಗಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆ ಕಲ್ಪಿಸುವ ಭರವಸೆ ಕೊಟ್ಟಿದ್ದಾರಂತೆ. Listen to us very carefully, like what is our expectations or what are we looking at from what are we expecting from the government or what can we do as an industry for the country. So we got that opportunity and we could discuss with him, and he also expressing whatever you need, you all you can come and you can get that. And as always our Prime Minister was very inspired. ವಿಶ್ವದಲ್ಲೇ ಜನಮನ ಗೆದ್ದ ಕನ್ನಡ ಸಿನಿಮಾಗಳ ಸಾಲಲ್ಲಿ ಕಾಂತಾರಗೆ ಅಗ್ರಸ್ಥಾನ. ಕಾಂತಾರ ಸಿನಿಮಾ ಬಗ್ಗೆ ಪ್ರಧಾನಿ ಮೋದಿ ರಿಷಬ್ ಶೆಟ್ಟಿ ಜೊತೆ ಚರ್ಚೆ ಮಾಡಿದ್ದಲ್ಲದೆ ಮೆಚ್ಚುಗೆ ಮಾತಾಡಿದ್ರು ಅಂದ್ರು ರಿಷಬ್ ಶೆಟ್ಟಿ. ನಮ್ಮ ಮಣ್ಣಿನ ಕಥೆಗಳು ಅದು ಗ್ಲೋಬಲಿ ಹೋದಾಗ ನಮ್ಮ ದೇಶದ ವಿಚಾರಗಳನ್ನ ಯಾವ ರೀತಿಯಲ್ಲಿ ಜನರಿಗೆ ತಲುಪಿಸಬಹುದು ನಾವು ಗ್ಲೋಬಲಿ ಅನ್ನೋ ತರದಲ್ಲಿ, ಮತ್ತೆ ನಮ್ಮ ಇವತ್ತಿನ ಜನರೇಷನ್ಗೂ ಕೂಡ ಯಾವ ರೀತಿ ಕನೆಕ್ಟ್ ಆಗ್ಬೋದು ಅನ್ನೋ ಈ ಎಲ್ಲ ವಿಚಾರಗಳ ಬಗ್ಗೆನೂ ಒಂದಷ್ಟು ಚರ್ಚೆಗಳಾಯ್ತು. ಜೊತೆಗೆ ಕನ್ನಡ ಚಿತ್ರರಂಗದ ಕಾಂಟ್ರಿಬ್ಯೂಷನ್ ಇಂಡಿಯನ್ ಸಿನಿಮಾಗೆ, ಸೊ ಈ ಇತ್ತೀಚಿನ ದಿನಗಳಲ್ಲಿ ಏನೇನ್ ಆಗ್ತಿದೆ, ಕಾಂತಾರ ಆಗ್ಬೋದು, KGF ಆಗ್ಬೋದು, ಅಂಡ್ ಗಂಧದ ಗುಡಿ ಅಂಡ್ ಅಪುಸರ್ ಬಗ್ಗೆ ಕೂಡ ಮಾತಾಡಿದ್ರು ಅಶ್ವಿನಿ ಮ್ಯಾಮ್ ಅವರು. ಗಂಧದ ಗುಡಿಯಲ್ಲಿ ನಮ್ಮ ಕಾಡಿನ ಒಂದು ಅದ್ಭುತಗಳನ್ನ ಅದರಲ್ಲಿ ಪಿಕ್ಚರೈಸ್ ಮಾಡಿರುವಂತದ್ದು. ಸೊ ಇವೆಲ್ಲವೂ ವಿಷಯಗಳ ಚರ್ಚೆಗೆ ಬಂತು. RJ ಶ್ರದ್ಧಾ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ಏಕಪಾತ್ರಾಭಿನಯದ ಮೂಲಕವೇ ಸಾಮಾಜಿಕ ಕ್ರಾಂತಿ ಮೂಡಿಸ್ತಾ ಜನಮನ್ನಣೆ ಪಡೆದವರು. ಅಯ್ಯೋ ಶ್ರದ್ಧಾ ಅಂತಾನೆ ಗುರುತಿಸಿ ಮೋದಿ ಮಾತನಾಡಿಸಿದ್ರಂತೆ. As I entered the room and he said, Ayyo. Ayyo is a prefix to my social media handle. It's called Ayyo Shraddha. And the fact that he remembered it and he remembered my face and Ayyo, and he said, Ayyo, because I did not expect him to say that. ಟೀಮ್ ಇಂಡಿಯಾದ ಖ್ಯಾತ ಕ್ರಿಕೆಟಿಗರಾದ ಅನಿಲ್ ಕುಂಬ್ಳೆ ದಂಪತಿ, ವೆಂಕಟೇಶ್ ಪ್ರಸಾದ್ ದಂಪತಿ, ಜಾವ್ಗಲ್ ಶ್ರೀನಾಥ್, ಮಯಾಂಕ್ ಅಗರ್ವಾಲ್ ಹಾಗೂ ಮನೀಶ್ ಪಾಂಡೆ ಜೊತೆಯೂ ಮೋದಿ ಮಾತುಕತೆ ನಡೆಸಿದ್ರು. ಎಲ್ಲರನ್ನೂ ಶ್ಲಾಘಿಸಿದ ಪ್ರಧಾನಿ ಮೋದಿ ಕೆಲವು ಸಂದೇಶವನ್ನೂ ನೀಡಿದ್ದಾರೆ. ಚಲನಚಿತ್ರ, ಕ್ರೀಡೆಗಳ ಮೂಲಕ ಭಾರತದ ಖ್ಯಾತಿ ವಿಶ್ವವ್ಯಾಪಿ ಹರಡಿದೆ. ನಿಮ್ಮ ಕೆಲಸಗಳ ಮೂಲಕ ದೇಶದ ಸಂಸ್ಕೃತಿಗೆ ಉತ್ತೇಜನ ಸಿಗುತ್ತಿದೆ. ಉದ್ಯಮಗಳಲ್ಲಿ ಮಹಿಳೆಯರಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹಗಳೂ ಸಿಗುತ್ತಿದೆ. ಯುವ ಪ್ರತಿಭೆಗಳಿಗೆ ನೀವು ಮಾರ್ಗದರ್ಶಕರಾಗಿ ಅವರನ್ನ ಉತ್ತೇಜಿಸಿ. ರಾಷ್ಟ್ರೀಯ ಶಿಕ್ಷಣ ನೀತಿ, ಕ್ರೀಡೆಗಳಿಗೆ ಭಾರತ ಸರ್ಕಾರ ಪ್ರೋತ್ಸಾಹಿಸುತ್ತಿದೆ. ತಾಂತ್ರಿಕ ವಿಭಾಗಗಳು, ITI, ಸ್ಟಾರ್ಟ್ಅಪ್ ಸದುಪಯೋಗ ಆಗಬೇಕು. ಭಾರತದಲ್ಲಿ ನಾವೀನ್ಯತೆ ಪರಿಸರ ವ್ಯವಸ್ಥೆ ಪೋಷಿಸೋಣ, ಬೆಳೆಸೋಣ. ಇದು ನಿನ್ನೆ ಕರ್ನಾಟಕ ದಿಗ್ಗಜರ ಜೊತೆ ನಡೆದ ಡಿನ್ನರ್ ಸಂವಾದದಲ್ಲಿ ಪ್ರಧಾನಿ ಮೋದಿ ಹೇಳಿರುವ ಕಿವಿಮಾತು. ಕೆಲವರಿಗೆ ಇದು ಚುನಾವಣಾ ತಂತ್ರಗಾರಿಕೆ ಆಗಿರಬಹುದು, ಆದರೆ ಕನ್ನಡದ ಕಣ್ಮಣಿಗಳ ಜೊತೆ ಮೋದಿ ಸಂವಾದ ಹೆಮ್ಮೆಯ ವಿಷಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಚಿತ್ತಾರ, ಆಗಸದಲ್ಲಿ ಹೃದಯ ಸಿಂಬಲ್ ಬರೆದ ಕಾಪ್ಟರ್ಗಳು. ಏಷ್ಯಾದ ಅತಿದೊಡ್ಡ ಏರ್ ಶೋಗೆ ಪ್ರಧಾನಿ ಚಾಲನೆಯನ್ನು ಕೊಟ್ಟರು. ಜೊತೆಗೆ ಮೇಕ್ ಇನ್ ಇಂಡಿಯಾಗೆ ಹೊಸ ಸಾಕ್ಷ್ಯವನ್ನು ಬರೆದರು. ಏರೋ ಇಂಡಿಯಾ ಇದು ಭಾರತ
ಭಾರತದ ಶಕ್ತಿ, ದೇಶದ ಆತ್ಮವಿಶ್ವಾಸದ ಪ್ರತೀಕ. ಇದಕ್ಕೆ ಸಾಕ್ಷಿಯಾಗಿ ಹಿಂದೂಸ್ತಾನದ ಹೆಮ್ಮೆಯ ವಾಯುಪಡೆ ಶಕ್ತಿ ವಿಶ್ವಕ್ಕೆ ಪ್ರದರ್ಶನವಾಗ್ತಿದೆ. ಈ ಏರೋ ಇಂಡಿಯಾ ಪ್ರದರ್ಶನದ 14ನೇ ಆವೃತ್ತಿಯನ್ನ ಇವತ್ತು ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು. ಏರೋ ಇಂಡಿಯಾ 2023ರ ಸ್ಮರಣಾರ್ಥ ಅಂಚೆ ಚೀಟಿಗಳನ್ನ ಮೋದಿ ಬಿಡುಗಡೆ ಮಾಡಿದ್ರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಿಎಂ ಬೊಮ್ಮಾಯಿ, ರಾಜ್ಯಪಾಲರಾದ ಗೆಹ್ಲೋಟ್, ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಭಾಗಿಯಾಗಿದ್ರು. ವಿಶೇಷ ಟೋಪಿ, ಕಪ್ಪು ಬಣ್ಣದ ಕೂಲಿಂಗ್ ಗ್ಲಾಸ್ ಹಾಕಿ ಮೋದಿ ಮಿಂಚಿದ್ರು. टेक्नोलॉजी की दुनिया में जिसकी महारत है, एडवांस है, ऐसे राज्य कर्नाटका में हो रहा है. इससे एरोस्पेस और डिफेंस में नए अवसर पैदा होंगे. इससे कर्नाटका के युवाओं के लिए नई संभावनाएं खुलेगी. मैं कर्नाटका के युवाओं से भी आह्वान करता हूं, टेक्नोलॉजी को फील्ड में आपको जो महारत हासिल है उसे रक्षा क्षेत्र में देश की ताकत बनाइए. ಮೋದಿ ಭಾಷಣದ ಬಳಿಕ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರ ಶುರುವಾಯಿತು. ಸಾರಂಗ್, ಸುಖೋಯ್, ಸೂರ್ಯ ಕಿರಣ್, ಪ್ರಚಂಡ ಹೆಲಿಕಾಪ್ಟರ್ಗಳು ಕಸರತ್ತು ಮಾಡಿದ್ವು. ಮೊದಲ ದಿನದ ಏರೋ ಇಂಡಿಯಾ ಶೋನಲ್ಲೇ ಆಕಾಶದಲ್ಲಿ ಲೋಹದ ಹಕ್ಕಿಗಳು ಗರಿಬಿಚ್ಚಿ ಹಾರಾಟ ನಡೆಸ್ತಾ ಇದ್ರೆ ನೋಡುಗರು ಮಂತ್ರಮುಗ್ಧರಾಗಿದ್ರು. ತುಂಬ ಚೆನ್ನಾಗಿತ್ತು ಸರ್. ರಫೇಲ್ ಸೌಂಡು ಎಲ್ಲ ಚೆನ್ನಾಗಿತ್ತು. ಆಮೇಲೆ 4 ಕಾಂಬ್ಯಾಕ್ಟ್ ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ ಅದ್ರದ್ದು ಎಲ್ಲ ಶೋ ತುಂಬ ಚೆನ್ನಾಗಿತ್ತು. ಹಾರ್ಟ್ ಶೇಪ್ ಸಿಂಬಲ್ ಮಾಡಿದ್ರಲ್ಲ ಅದು ಚೆನ್ನಾಗಿ ಬಂತು ಸರ್. ಇದು ಬೆಳೆದಿರೋದು ಮತ್ತು ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಇವತ್ತು ನೋಡ್ರಿ ಎಲ್ಲ ನಮ್ಮ ಇಂಡಿಯನ್ ಏರ್ಕ್ರಾಫ್ಟ್ಸ್, ಫಾರಿನ್ ಏರ್ಕ್ರಾಫ್ಟ್ಸ್ ಯಾವುದೂ ಇಲ್ಲ. ಸೊ ನಮ್ಮ ಇಂಡಿಯನ್ ಕಾಂಟಿಜೆಂಟು, ಇಂಡಿಯನ್ ಟೀಮ್ಸು ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರು. ಸೊ ವಿ ಆರ್ ಟುಡೇ ನಾವು ಸೆಲ್ಫ್ ಸಫಿಷಿಯೆಂಟ್ ಅನ್ಬೋದು ಇನ್ ಟರ್ಮ್ಸ್ ಆಫ್ ಹ್ಯಾವಿಂಗ್ ಏರ್ ಪವರ್. ಲೋಹದ ಹಕ್ಕಿಗಳ ಪ್ರದರ್ಶನಕ್ಕೆ ಪ್ರಧಾನಿ ಮೋದಿ ಸೇರಿದಂತೆ ಸರ್ಕಾರವೇ ಬಂದಿತ್ತು. ಲಕ್ಷಾಂತರ ಜನರೂ ಸೇರಿದ್ರು. ಹೀಗಾಗಿ ಯಲಹಂಕ ಸುತ್ತಮುತ್ತ ಊಹೆಗೂ ಮೀರಿದ ಟ್ರಾಫಿಕ್ ಜಾಮ್ ಆಗಿತ್ತು. ಶರಣು ಹಂಪಿ ಜೊತೆ ರಾಘವೇಂದ್ರ, ನ್ಯೂಸ್ 18. ಏರ್ ಶೋ ಅನ್ನುವಂಥದ್ದು ಬರೀ ಪ್ರದರ್ಶನ, ಚಮತ್ಕಾರವನ್ನ ತೋರಿಸುವಂಥದ್ದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇದು ಉದ್ಯಮ ಆಗಿ ಕೂಡ ಬದಲಾಗ್ತಾ ಇರುವಂಥದ್ದು. ಏರ್ ಶೋದ ಹೈಲೈಟ್ಸ್ ಏನು, ಯಾವ ರೀತಿಯಾಗಿ ಇಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೂ ಕೂಡ ಮುಂದಾಗಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಏರ್ ಶೋ ಮತ್ತು ಉದ್ಯಮ, ಭಾರತದ 699 ಯುದ್ಧ ವಿಮಾನಗಳು ಇದರಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಈ ಬಾರಿಯ ಏರ್ ಶೋದ ಸಂದರ್ಭದಲ್ಲಿ. 97 ದೇಶಗಳ 110 ವಿದೇಶಿ ವಿಮಾನಗಳ ಪ್ರದರ್ಶನ ಕೂಡ ಇರುವಂಥದ್ದು ಬಾರಿಯ ಏರ್ ಶೋದ ಸಂದರ್ಭದಲ್ಲಿ. 97 ದೇಶಗಳು ಭಾಗಿಯಾಗ್ತಾ ಇದ್ದಾವೆ. 809 ಪ್ರದರ್ಶಕರು, 98 ವಿದೇಶಿ ಕಂಪನಿಗಳು ಕೂಡ ಭಾಗಿಯಾಗ್ತಾ ಇರುವಂಥದ್ದು. ಅತಿ ದೊಡ್ಡ ಏರ್ ಶೋ, ಅದಕ್ಕೆ ಏಷ್ಯಾದ ಅತಿ ದೊಡ್ಡ ಏರ್ ಶೋ ಅಂತ ಕರೆಸ್ಕೊಳ್ಳುತ್ತಿದ್ದು. ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 251 ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗ್ತಾ ಇದೆ ಈ ಒಂದು ಏರ್ ಶೋದ ಸಂದರ್ಭದಲ್ಲಿ. 35,000 ಚದರ ಅಡಿಗಳಲ್ಲಿ ಎಕ್ಸಿಬಿಷನ್ ಅನ್ನ ಆಯೋಜನೆ ಮಾಡಲಾಗ್ತದೆ. ದೊಡ್ಡ ಮಟ್ಟದಲ್ಲಿ ಇದೊಂದು ಸಾಕಷ್ಟು ಭದ್ರತೆಯನ್ನು ಒದಗಿಸ್ಬಿಟ್ಟು ಈ ಒಂದು ಏರ್ ಶೋವನ್ನ ಮಾಡಲಾಗ್ತದೆ. ಏರ್ ಶೋನಿಂದ 75,000 ಕೋಟಿ ವ್ಯವಹಾರದ ನಿರೀಕ್ಷೆಯಲ್ಲಿ ಇರುವಂಥದ್ದು ಸರ್ಕಾರ. 75,000 ಕೋಟಿ ವ್ಯವಹಾರದ ನಿರೀಕ್ಷೆಯಲ್ಲಿ ಇರುವಂಥದ್ದು ಇದು ಹೈಲೈಟ್ಸು. ಮತ್ತೆ ಯಾವ್ಯಾವ ರೀತಿಯಾಗಿ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ಪ್ರಮುಖವಾಗಿ ನಿರ್ಮಾಣವಾಗಿರುವಂಥ ಒಂದು ಕಾಪ್ಟರ್ಗಳನ್ನು ನೋಡೋದಾದ್ರೆ ಪ್ರಮುಖವಾಗಿ ತೇಜಸ್ ಬರುತ್ತೆ. 36 ತೇಜಸ್ ವಿಮಾನ ನಿರ್ಮಿಸಿರುವಂಥದ್ದು HAL ನಿಂದ. ಇದು ಭಾರತದ ಅತಿದೊಡ್ಡ ಶಕ್ತಿಯಾಗಿದೆ. ವಿಶ್ವದ ಹಗುರ ಸೂಪರ್ಸಾನಿಕ್ ಯುದ್ಧ ವಿಮಾನಗಳಲ್ಲಿ ಇದು ಕೂಡ ಒಂದು ತೇಜಸ್. ಸೊ ಹೀಗಾಗಿ ತೇಜಸ್ ಒಂದು ರೀತಿಯಾದಂಥ ಹೆಮ್ಮೆ ಆಗಿದೆ ರಕ್ಷಣಾ ಇಲಾಖೆಯಲ್ಲಿ. ಸಿಂಗಲ್ ಎಂಜಿನ್ ಸಂಯುಕ್ತ ಡೆಲ್ಟಾ ವಿಂಗ್ ಈ ತೇಜಸ್ ಯುದ್ಧ ವಿಮಾನದಲ್ಲಿ ಇರುವಂಥದ್ದು. ಅದರ ಹೈಲೈಟ್ಸ್ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ. ವೇಗ, ಕರಾರುವಕ್ ದಾಳಿ ನಡೆಸುವಂಥ ಕೌಶಲ್ಯ ತೇಜಸ್ ಹೆಲಿಕಾಪ್ಟರ್ಗೆ ಇದೆ. ಅದರ ಪ್ರದರ್ಶನ ಕೂಡ ಇವತ್ತು ನಡೀತು. ರೆಕ್ಕೆಗಳಿಲ್ಲ, ಡೆಲ್ಟಾ ಸಂರಚನೆ ತಂತ್ರಜ್ಞಾನದ ಯುದ್ಧ ವಿಮಾನ ಇದು ಫೈಟರ್ ಜೆಟ್ ಅಂತಲೇ ಕರೆಸ್ಕೊಳ್ಳುತ್ತೆ ತೇಜಸ್ ಪ್ರತಾಪ. ಬೇರೆ ದೇಶದ ಮಿಸೈಲ್ಗಳನ್ನು ಉಡಾಯಿಸಬಲ್ಲಂತಹ ಒಂದು ಚಾತುರ್ಯ ಈ ತೇಜಸ್ ಕಾಪ್ಟರ್ಗೆ ಇರುವಂಥದ್ದು. ಇನ್ನು ಪ್ರಚಂಡ ಹೆಲಿಕಾಪ್ಟರ್ ಅಂತ ಕೂಡ ಇದೆ. ಇದು ಕೂಡ ಮೇಕ್ ಇನ್ ಇಂಡಿಯಾದಲ್ಲಿ ಅದರ ಅಡಿಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಅಮೆರಿಕಾದ ಅಪಾಚಿಗೆ ಸರಿಸಾಟಿ ಹೆಲಿಕಾಪ್ಟರ್ ಆಗಿರುವಂಥದ್ದು ಇದು.
ಅದು ಪ್ರಚಂಡ ಹೆಲಿಕಾಪ್ಟರ್. ತುಮಕೂರಿನಲ್ಲಿ ಪ್ರಚಂಡ ಹೆಲಿಕಾಪ್ಟರ್ ಅನ್ನ ತಯಾರಿ ಮಾಡಲಾಗ್ತಾ ಇದೆ. ಮೊನ್ನೆ ಉದ್ಘಾಟನೆ ಮಾಡಿದ್ರಲ್ಲ ಪ್ರಧಾನಮಂತ್ರಿಗಳು, ಇದನ್ನು ಕೂಡ ತಯಾರು ಮಾಡಲಾಗುತ್ತೆ. ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿ ಆಗಿರುವಂತ ಸಿಯಾಚಿನ್ ಆಗಿರ್ಬೋದು, ಇದರ ಜೊತೆಗೆ ಕಾರ್ಗಿಲ್ ಗುಡ್ಡಗಾಡು ಪ್ರದೇಶ, ಹಿಮಾಲಯ ಪರ್ವತ, ಎಲ್ಲ ಕಡೆನೂ ಕೂಡ ಈಸಿಯಾಗಿ ಇದನ್ನ ಹಾರಾಡಿಸ್ಬೋದು, ಹಾಗೆ ಅಲ್ಲಿ ಇಳಿಸ್ಬೋದಾಗಿದೆ. ಮರುಭೂಮಿ ಅಂತ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಇದು ಹಾರುತ್ತೆ. ಪ್ರಚಂಡ ಹೆಲಿಕಾಪ್ಟರ್ 5.8 ಟನ್ ತೂಕ ಇರುವಂಥದ್ದು, 700 kg ಶಸ್ತ್ರಾಸ್ತ್ರವನ್ನ ಹೊತ್ತೊಯ್ಯುವಂತಹ ಒಂದು ಸಾಮರ್ಥ್ಯ ಇದಕ್ಕೆ ಇದೆ. ಆಗಸದಿಂದಲೇ ಕ್ಷಿಪಣಿಯನ್ನ ಹಾರಿಸಬಲ್ಲ ಶಕ್ತಿಶಾಲಿ ಹೆಲಿಕಾಪ್ಟರ್ಗಳಲ್ಲಿ ಇದು ಕೂಡ ಒಂದು ಪ್ರಚಂಡ ಹೆಲಿಕಾಪ್ಟರ್. ರಾಕೆಟ್ ಪಾರ್ಟ್ಸ್ ಆಗಿರ್ಬೋದು, ಬಾಂಬ್, ಮಿಸೈಲ್, ಗನ್ಗಳಿರುವಂತ ಕಾಪ್ಟರ್ ಇದಾಗಿದೆ. ಎಲ್ಲಾ ತಂತ್ರಜ್ಞಾನವನ್ನು ಕೂಡ ಇದರಲ್ಲಿ ಅಳವಡಿಸಲಾಗಿರುತ್ತೆ. ಭೂಸೇನೆಯಲ್ಲಿ 95, ವಾಯುಪಡೆಯಲ್ಲಿ 65 ಹೆಲಿಕಾಪ್ಟರ್ಗಳು ಅಟ್ ಪ್ರೆಸೆಂಟ್ ಈಗ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಸುಖೋಯ್ Su-30 ಇದರ ಶಕ್ತಿಯನ್ನ ನೋಡಿದಾದ್ರೆ ಭಾರತೀಯ ವಾಯುಪಡೆಯ ಪ್ರಮುಖ ಲೋಹದ ಅಕ್ಕಿ ಅಂತ ಕರೆಸ್ಕೊಳ್ಳುತ್ತೆ ಸುಖೋಯ್. ಇದು ಕೂಡ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸುಖೋಯ್ Su-30 ಕಾಪ್ಟರ್ ಬಗ್ಗೆ ನಾವು ನೋಡೋದಾದ್ರೆ ಭಾರತೀಯ ವಾಯುಪಡೆಯ ಪ್ರಮುಖ ಲೋಹದ ಅಕ್ಕಿ ಅಂತ ಕರೆಸ್ಕೊಳ್ಳುವಂಥದ್ದು ಇದು. ಇನ್ನು ಏರ್ ಟು ಏರ್ ಮತ್ತು ಏರ್ ಟು ಗ್ರೌಂಡ್ ದಾಳಿ ಶಕ್ತಿ ಇರುವಂಥದ್ದು ಸುಖೋಯ್ Su-30 ಕಾಪ್ಟರ್ಗೆ. ಇದು ಪ್ರಮುಖವಾಗಿ ಬಳಕೆಯನ್ನ ಮಾಡಲಾಗ್ತಾ ಇದೆ. ಯುದ್ಧದ ಸಂದರ್ಭದಲ್ಲಿ ಇದರ ಸಾಮರ್ಥ್ಯ ಪ್ರಮುಖವಾಗಿ ರಕ್ಷಣಾ ಇಲಾಖೆಗೆ ತುಂಬಾ ಹೆಲ್ಪ್ ಆಗುವಂಥದ್ದು. ಗಂಟೆಗೆ 2120 ಕಿಲೋಮೀಟರ್ ವೇಗದಲ್ಲಿ ಹಾರುವಂಥ ಯುದ್ಧ ವಿಮಾನ ಇದಾಗಿರುವಂಥದ್ದು ಸುಖೋಯ್ Su-30. ಇನ್ನು 38 ಟನ್ ಭಾರ ಹೊತ್ತೊಯ್ಯಬಲ್ಲುವಂಥ ಶಕ್ತಿಶಾಲಿ ಯುದ್ಧ ವಿಮಾನ ಇದಾಗಿರುವಂಥದ್ದು. ನಾವು ನೋಡ್ತಾ ಇದ್ವಲ್ಲ, ಪ್ರಚಂಡದ ಗಮನಿಸ್ತಾ ಇದ್ವಿ. 5.8 ಟನ್ ಆದರೆ ಇದು 38 ಟನ್ ಒಂದು ಭಾರವನ್ನು ಹೊರುತ್ತೆ. ರೆಡಾರ್, ಕ್ಷಿಪಣಿ, ಬಾಂಬ್ ರಾಕೆಟ್ಗಳನ್ನು ಸಾಗಿಸುವಂಥ ಶಕ್ತಿವಂತ ಹೆಲಿಕಾಪ್ಟರ್ಗಳ ಪೈಕಿ ಇದು ಕೂಡ ಒಂದಾಗಿರುವಂಥದ್ದು. ಒಂದು ದೊಡ್ಡ ಶಕ್ತಿಯನ್ನು ತುಂಬಿದಂತೆ ಆಗಿರುವಂಥದ್ದು ಸುಖೋಯ್ Su-30 ಯುದ್ಧ ವಿಮಾನ. ಪ್ರಮುಖವಾಗಿ ಇದು ಏರ್ ಶೋದ ಸಂದರ್ಭದಲ್ಲಿ ಈ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ಯಾವ್ದ್ಯಾವುದು ಪ್ರಮುಖವಾಗಿ ನಿರ್ಮಾಣ ಆಗಿದೆ ಮತ್ತೆ ಯಶಸ್ವಿಯಾಗಿ ಅಲ್ಲಿ ಹಾರಾಟವನ್ನು ನಡೆಸಿರುವಂಥದ್ರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಇದ್ವಿ. ಇನ್ನು ರಾಜ್ಯಕ್ಕೆ ಮೊನ್ನೆ ಅಮಿತ್ ಶಾ ಬಂದು ಹೋಗಿದ್ರು. ನಿನ್ನೆ ಇವತ್ತು ಮೋದಿ ಭೇಟಿಯನ್ನು ಕೊಟ್ಟಿದ್ರು. ಬಿಜೆಪಿ ದಿಗ್ಗಜರ ಸರಣಿ ಭೇಟಿ ಎಲೆಕ್ಷನ್ ಟೈಮ್ನಲ್ಲೂ ಕೂಡ ಸಮರಕ್ಕೆ ಕಾರಣ ಆಯಿತು. ಯಾರು ಏನಂದ್ರು ನೀವೇ ನೋಡಿ. ಮೋದಿ ಅಮಿತ್ ಶಾ ರಾಜ್ಯ ಟೂರ್ ರಾಜಕೀಯ, ಬಹುಮತದ ಲೆಕ್ಕಾಚಾರ, ವಿಪಕ್ಷಗಳಿಗೆ ಟೆನ್ಷನ್. ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಮತ್ತೆ ಕಮಲ ಅರಳಿಸಬೇಕು, ಅದು ಬಹುಮತ ಪಡೆದೇ ಬಿಜೆಪಿ ಗದ್ದುಗೆಯಲ್ಲಿ ಕೂರಿಸಬೇಕು. ಇದೇ ಮೋದಿ ಮತ್ತು ಅಮಿತ್ ಶಾ ಲೆಕ್ಕಾಚಾರ. ಹಾಗಾಗಿನೇ ರಾಜ್ಯಕ್ಕೆ ದಂಡಯಾತ್ರೆ ಮಾಡ್ತಿದ್ದಾರೆ. ಮೊನ್ನೆ ಅಮಿತ್ ಶಾ ಬಂದು ಹೋದ್ರು, ಇವತ್ತು ಏರೋ ಇಂಡಿಯಾ ಉದ್ಘಾಟನೆಗೆ ಮೋದಿ ಬಂದು ಹೋದ್ರು. ಈಗ ಕಾಂಗ್ರೆಸ್ ಜೆಡಿಎಸ್ನವರಿಗೆ ಇದು ಟೆನ್ಷನ್ ಜೊತೆ ಸಿಟ್ಟನ್ನ ಕೂಡ ತರಿಸ್ತಾ ಇದೆ. ಅದಕ್ಕೆ ಸಾಕ್ಷಿ ಈ ಹೇಳಿಕೆಗಳು. ಜನವಿರೋಧಿ ವಚನಭ್ರಷ್ಟತೆ ಹೇಳದದು ಮಾಡಿಲ್ಲ. ಅದಕ್ಕೆ ನರೇಂದ್ರ ಮೋದಿ ಅವರು ಕರ್ಕೊಬಂದು ಗುಮ್ಮನ್ ಬಿಡ್ತಾರಲ್ಲ, ಹಂಗೆ ತೋರಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಕರ್ಕೊಂಡ ತಕ್ಷಣನೇ ಅದಕ್ಕೆ ಓಟ್ ಬರ್ತವೆ ಅಂತ ಹೇಳಕ್ಕಾಗಲ್ಲ. ಮೋದಿಯವರು ಬರ್ತಾರೆ ಅಂದ್ರೆ ಹೆದರಿಕೆ ಯಾಕೆ ಇವರಿಗೆ? ಅಂದ್ರೆ ಇವ್ರಿಗೆ ಗೊತ್ತಿದೆ ಮೋದಿಯವರ ಒಂದು ಭೇಟಿಯಿಂದ ಕನಿಷ್ಠ 2% ಇಂದ 5% ವೋಟ್ ಜಾಸ್ತಿ ಆಗುತ್ತೆ ಬಿಜೆಪಿಗೆ ಅಂತ. ಅದ್ರ ಭಯಕ್ಕೆ ಅವ್ರು ಹಂಗೆ ಮಾತಾಡ್ತಿದ್ದಾರೆ. ಅವ್ರಿಗೆ ಹೆದರಿಕೆ, ಭಯ. ಕಾಂಗ್ರೆಸ್ನವ್ರಿಗೆ ಪಾಕಿಸ್ತಾನದವ್ರ ಮೇಲೆ ಬಗ್ಗೆ ಬಹಳ ಪ್ರೀತಿ, ಹಂಗಾಗಿ ಮೋದಿ ಕಂಡ್ರೆ ಭಯ. ಯಾಕೆ ಮೋದಿ ಭಾರತಕ್ಕೆ ಬರಬಾರ್ದಾ, ರಾಜ್ಯಕ್ಕೆ ಬರಬಾರ್ದಾ? ರಾಜ್ಯಕ್ಕೆ ಬರ್ತಾರೆ ಅಂತ ತಕ್ಷಣ ಹೆದರ್ಕೊಂಡು ಓಡೋಗ್ಬೇಕು ಅಂತ ಭಯ ನಿಮಗಿದೆಯಾ? ನರೇಂದ್ರ ಮೋದಿ, ಅಮಿತ್ ಶಾ ಎಷ್ಟು ಬಾರಿ ಇಲ್ಲಿ ಬಂದು ಎಷ್ಟು ರೋಡ್ ಶೋ ಮಾಡಿದ್ರು ಕರ್ನಾಟಕದಲ್ಲಿ. ಈ ಬಾರಿ ಜನತೆ ತೀರ್ಮಾನಕ್ಕೆ ಬಂದಿದ್ದಾರೆ. ನರೇಂದ್ರ ಇವರ ಪಾಪ ಇವ್ರ ಹೆಸರು ಹೇಳ್ಕೊಂಡು ಚುನಾವಣೆಗೆ ಹೋಗಿ ಸಾಧ್ಯವೂ ಇಲ್ಲ. ಇವರ ಅಭಿವೃದ್ಧಿ ಹೇಳೋದಕ್ಕೆ ಏನೂ ಇಲ್ಲ ಇವರಿಗೆ. ಬ್ರಹ್ಮಾಸ್ತ್ರ ಇಟ್ಕೊಂಬರ್ತಾರೆ, ಸುದರ್ಶನ ಚಕ್ರ ಇಟ್ಕೊಂಬರ್ತಾರೆ. ಅವರಿಬ್ಬರು ಬಂದು ಚಕ್ರ ತಿರುಗಿಸ್ಬಿಟ್ರೆ ವಿರೋಧ ಪಕ್ಷಗಳು ಮಲಿಕೊಂಡ್ಬಿಡ್ತವೆ ಅಂತ ತಿಳ್ಕೊಂಡವ್ರೆ. ಈ ಬಾರಿ ಅದು ಆಗೋದಿಲ್ಲ. ಈಗ ಅವ್ರಿಗೆ ಯಾರಿಗೆ ಯಾವ ಬಗ್ಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅವರ ಇತ್ತೀಚಿನ ವರ್ತನೆಯನ್ನು ನೋಡಿದಾಗ ಅವರ ಆರೋಗ್ಯದ ಬಗ್ಗೆ ಅವರು ನಿಗಾ ವಹಿಸೋದು ಒಳ್ಳೆಯದು. ಅವರಿಗೆ ಮನೆ ಟೆನ್ಷನ್ನು ಇರ್ಬೋದು, ಮನೆ ರಾಜಕಾರಣ ಟೆನ್ಷನ್ನು ಇರ್ಬೋದು. ನಾನು ಏನು ಮಾಡಿದ್ರು ಕೂಡ 6ಕ್ಕೆ ಹತ್ತಿಲ್ಲ 3ಕ್ಕೆ ಇಳಿತಿಲ್ವಲ್ಲ ಅನ್ನೋಂಥ ಸಂಕಟವೂ ಇರ್ಬೋದು. ಬಿಜೆಪಿಯವರು ಇಷ್ಟಕ್ಕೆ ಸುಮ್ಮನಾಗಿಲ್ಲ. ರಾಷ್ಟ್ರೀಯತೆ, ಹಿಂದುತ್ವವೇ ಚುನಾವಣಾ ಅಜೆಂಡಾ. ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ರಾಷ್ಟ್ರೀಯತೆ ಮತ್ತು ಹಿಂದುತ್ವವನ್ನ ಬಳಸ್ತೀವಿ. ಹಿಂದುತ್ವದ ವಿಚಾರಗಳಲ್ಲೇ ಎಲ್ಲಾ ಕಡೆ ಹೇಳ್ತೀವಿ ಅಂತಿದ್ದಾರೆ. ಎಲ್ಲೆಲ್ಲಿ ನಮಗೆ ಅವಕಾಶಗಳು ಸಿಗುತ್ತೋ ಆ ಎಲ್ಲ ಸಂದರ್ಭಗಳಲ್ಲಿ ರಾಷ್ಟ್ರೀಯ ವಿಚಾರಗಳನ್ನ, ಹಿಂದುತ್ವದ ವಿಚಾರಗಳನ್ನ, ಭಾರತೀಯ ಸಂಸ್ಕೃತಿಯ ವಿಚಾರಗಳನ್ನ ಆಡಳಿತದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಕಟೀಕರಿಸುವಂತಹ ಕಾರ್ಯವನ್ನು ನಾವು ಮಾಡ್ತೇನೆ ಬಂದಿದ್ದೇವೆ.
ಚುನಾವಣೆ ಟೈಮ್ನಲ್ಲಿ ಮೋದಿ ಅಮಿತ್ ಶಾ ಸರಣಿ ಭೇಟಿ ಬಿಜೆಪಿಗೆ ಶಕ್ತಿ ಕೊಡ್ತಾರೆ. ಆದರೆ ವಿಪಕ್ಷಗಳಿಗೆ ಟೆನ್ಷನ್ ಅನ್ನು ತಂದಿಟ್ಟಿದೆ. ಇನ್ನೊಂದ್ ಕಡೆ ಸರ್ವ ಜನಾಂಗದ ಶಾಂತಿಯ ತೋಟದ ಹೆಸರಲ್ಲಿ ವಿಪಕ್ಷಗಳು ಮತವನ್ನ ಕೇಳ್ತಾ ಇದ್ದಾವೆ. ಹಿಂದುತ್ವ, ರಾಷ್ಟ್ರೀಯತೆ ಹೆಸರಲ್ಲಿ ಬಿಜೆಪಿ ಮತ ಕೇಳ್ತಾ ಇದೆ. ಈಗ ಜನ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂತ ನೆಟ್ಟಾರು ಹತ್ಯೆ ಆರೋಪಿಗಳು ಜೈಲಲ್ಲಿದ್ದಾರೆ. ಜೈಲಲ್ಲಿದ್ರೂ ಕೂಡ ಎಸ್ಡಿಪಿಐ ಪಕ್ಷದವರು ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಇದು ಬಿಜೆಪಿಯವರ ಪಿತ್ತ ನೆತ್ತಿಗೇರಿಸಿದೆ. ಜೈಲಲ್ಲಿದ್ರೂ ಕೂಡ ಕ್ರಿಮಿನಲ್ಗಳು, ಆರೋಪಿಗಳು ಎಲೆಕ್ಷನ್ಗೆ ನಿಲ್ಲಬಹುದಾ? ಉತ್ತರ ಈ ಪ್ಯಾಕೇಜ್ ನಲ್ಲಿ. ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಶಾಫಿ ಬೆಳ್ಳಾರೆ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾರೆ. ಪ್ರವೀಣ್ ನೆಟ್ಟಾರು ಹತ್ಯೆ ಆರೋಪಿ ಎಲೆಕ್ಷನ್ಗೆ ಜೈಲಿನಿಂದಲೇ ಸ್ಪರ್ಧೆ ಅಂತ ಘೋಷಿಸಿದ ಎಸ್ಡಿಪಿಐ. ಜುಲೈ 2022ರಂದು ಮಂಗಳೂರಿನ ನೆಟ್ಟಾರು ಬಳಿ ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರುನನ್ನ ಬರ್ಬರವಾಗಿ ಕೊಂದು ಹಾಕಿದ್ರು. ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಎಸ್ಡಿಪಿಐ ಕಾರ್ಯದರ್ಶಿ ಶಾಫಿ ಬೆಳ್ಳಾರೆಯನ್ನ ಎನ್ಐಎ ಟೀಮ್ ಬಂಧಿಸಿ ಜೈಲಿಗಟ್ಟಿದೆ. ಈಗಲೂ ಶಾಫಿ ಬೆಳ್ಳಾರೆ ಜೈಲಲ್ಲೇ ಇರೋದು. ಆದ್ರೆ ಜೈಲಿನಿಂದಲೇ ಶಾಫಿ ಬೆಳ್ಳಾರೆ ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋದನ್ನ ಎಸ್ಡಿಪಿಐ ಮುಖಂಡರು ಘೋಷಣೆ ಮಾಡಿದ್ದಾರೆ. 2023ರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ಮೆಚ್ಚಿನ ಕರ್ನಾಟಕ ರಾಜ್ಯದ ಎಸ್ಡಿಪಿಐ ಕಾರ್ಯದರ್ಶಿಯಾದಂತಹ ಶಾಫಿ ಬೆಳ್ಳಾರೆ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾರೆ. ಪುತ್ತೂರು ಕ್ಷೇತ್ರದ ಎಸ್ಡಿಪಿಐ ಅಭ್ಯರ್ಥಿಯಾಗಿ ಜೈಲಲ್ಲಿರೋ ಶಾಫಿ ಬೆಳ್ಳಾರೆಯನ್ನ ಘೋಷಿಸಿದ್ದಾರೆ. ಸಹಜವಾಗಿ ಇದು ಬಿಜೆಪಿಯವರನ್ನ ಕೆರಳಿಸಿದೆ. ಪ್ರವೀಣ್ ನೆಟ್ಟಾರು ಕುಟುಂಬದವರ ಆಕ್ರೋಶಕ್ಕೂ ಕಾರಣವಾಗಿದೆ. ಅವನು ಇಲೆಕ್ಷನ್ ನಿಂತರೆ ತೊಂದರೆ ಆಗ್ತದೆ, ಅವನು ನಿಲ್ಲಬಾರದು. ಅಧಿಕಾರ ಬಂದರೂ ಅದರಿಂದ ಜಾಸ್ತಿ ಮಾಡ್ತಾನೆ ಅವನು. ಹಿಂದೂ ನಾಯಕನನ್ನ ಕೊಲೆ ಮಾಡಿದಂತ ವ್ಯಕ್ತಿಯನ್ನ ಇವತ್ತು ಎಸ್ಡಿಪಿಐ ಪುತ್ತೂರಿನಲ್ಲಿ ಎಸ್ಡಿಪಿಐನ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ ಅಂತಂದ್ರೆ ರಾಜಕೀಯ ಶಕ್ತಿ ತಗೊಂಡು ಹಿಂದೂಗಳ ನಾಶ ಮಾಡೋದೇ ಉದ್ದೇಶ ಆಗಿದೆ. ಇದಕ್ಕೆ ಸಮಾಜ ಪ್ರತಿರೋಧವನ್ನು ವ್ಯಕ್ತ ಮಾಡಲಿಲ್ಲ ಅಂತಾದ್ರೆ ಮುಂದಿನ ಎಲ್ಲ ದಿನಗಳಲ್ಲಿ ಉಗ್ರವಾದಿಗಳು ಕೂಡ ಎಸ್ಡಿಪಿಐನ ನೇತೃತ್ವದಲ್ಲಿ ಚುನಾವಣೆಗಳಿಗೆ ಸ್ಪರ್ಧೆಯನ್ನು ಮಾಡಿಬಿಡ್ಬೋದು. ಅದಕ್ಕೆ ಇನ್ಯಾರೋ ರಾಜಕೀಯ ಪಕ್ಷದ ಅದಕ್ಕೆ ಬೆಂಬಲವನ್ನು ಕೂಡ ಕೊಟ್ಬಿಡ್ಬೋದು. ಏನ್ ಪಾಪ್ಯುಲರ್ ಫ್ರಂಟ್ ಜನ ಇದ್ರು, ಇವತ್ತು ಎಸ್ಡಿಪಿಐ ಮುಖಾಂತರ ಹೊರಬರ್ತಾ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಜೈಲಿನಲ್ಲಿದ್ರೂ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಬಹುದಾ? ಸಂವಿಧಾನದಲ್ಲಿ, ಕಾನೂನಲ್ಲಿ ಅವಕಾಶ ಇದೆಯಾ? ಜೈಲಲ್ಲಿದ್ರೂ ಆರೋಪಿಗಳು ಚುನಾವಣೆಗೆ ನಿಲ್ಲಬಹುದಾ? ಇಂಥದ್ದೊಂದು ಪ್ರಶ್ನೆ ಸಹಜವಾಗಿ ಎಲ್ಲರನ್ನೂ ಕಾಡುತ್ತೆ. ಆದರೆ ಭಾರತದ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶವಿದೆ. ಈ ಅವಕಾಶ ಕಲ್ಪಿಸಿದ್ದು ಕೂಡ ರಾಜಕಾರಣಿಗಳೇ. 1951ರ ಕಾಯ್ದೆ 62ನೇ ಉಪವಿಭಾಗದಲ್ಲಿ ಅವಕಾಶ ಇರಲಿಲ್ಲ. ಜೈಲು ಶಿಕ್ಷೆ ಅಥವಾ ಪೊಲೀಸರ ವಶದಲ್ಲಿದ್ರೆ ಅವಕಾಶ ಇರಲಿಲ್ಲ. ಸೆಕ್ಷನ್ 62(5) ಅಡಿ ಚುನಾವಣೆಗೆ ಸ್ಪರ್ಧೆ ಮಾಡುವಂತಿರಲಿಲ್ಲ. ಆದರೆ ಜನಪ್ರತಿನಿಧಿಗಳ ಕಾಯ್ದೆಗೆ 2013ರಲ್ಲಿ ತಿದ್ದುಪಡಿಯಾಯಿತು. ಲೋಕಸಭೆ, ರಾಜ್ಯಸಭೆಯಲ್ಲಿ ಪಕ್ಷ ಭೇದ ಮರೆತು ಬೆಂಬಲಿಸಿದ್ರು. ಕ್ರಿಮಿನಲ್ಗಳಿದ್ರು ಚುನಾವಣೆಗೆ ಸ್ಪರ್ಧಿಸಲು ಮಸೂದೆ ತಂದ್ರು. ಸಂಸತ್ ತೀರ್ಮಾನಕ್ಕೆ ಸುಪ್ರೀಂ ಕೋರ್ಟ್ ಸಮ್ಮತಿ ನೀಡಿತ್ತು. ಕರ್ನಾಟಕದಲ್ಲೇ ಜೈಲಿನಲ್ಲಿದ್ರು ಚುನಾವಣೆ ಗೆದ್ದ ಅನೇಕ ಉದಾಹರಣೆಗಳಿವೆ. ಇದನ್ನೇ ದಾಳ ಮಾಡಿಕೊಂಡು ಈಗ ಎಸ್ಡಿಪಿಐ ಶಾಫಿ ಬೆಳ್ಳಾರೆಗೆ ಟಿಕೆಟ್ ಘೋಷಿಸಿದೆ. ಈಗ ಜನ ಯಾರನ್ನ ಬೆಂಬಲಿಸ್ತಾರೆ ಅನ್ನೋದು ನಿಗೂಢ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೋಲಾರದಲ್ಲಿ ಸಿದ್ದರಾಮಯ್ಯ ಇವತ್ತು ಮಹಿಳಾ ಸಮಾವೇಶವನ್ನ ನಡೆಸಿದ್ರು. ಮಂದಿರ, ಮಸೀದಿಗೂ ಕೂಡ ಹೋಗಿದ್ರು. ಕಾರಣ ಜೆಡಿಎಸ್ ಬಿಜೆಪಿ ಎಲೆಕ್ಷನ್ ಅಬ್ಬರ. ಕೋಲಾರದಲ್ಲಿ ದಿನೇ ದಿನೇ ಜೆಡಿಎಸ್ ಶಕ್ತಿ ಹೆಚ್ಚು ಮಾಡಿಕೊಳ್ಳುತ್ತಿದೆ. ಭದ್ರಕೋಟೆ ಛಿದ್ರ ಆಗಬಾರದು ಅಂತ ಸರಣಿ ಸಭೆ ಮಾಡ್ತಿದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯರನ್ನ ಸೋಲಿಸಲೇಬೇಕಂತ ಹಠಕ್ಕೆ ಬಿದ್ದಿರೋ ಜೆಡಿಎಸ್ ಜಾತಿವಾರು ಮುಖಂಡರನ್ನು ಸೆಳೆಯುತ್ತಿದೆ. ಎಲ್ಲ ಗೊತ್ತಾದ ಮೇಲೆ ಸಿದ್ದರಾಮಯ್ಯ ಸುಮ್ಮನಿರ್ತಾರೆ. ಇವತ್ತು ಕೋಲಾರ ಅಖಾಡಕ್ಕೆ ಇಳಿದ್ರು. ಕೋಲಾರಕ್ಕೆ ಬಂದ ಸಿದ್ದರಾಮಯ್ಯಗೆ ಭರ್ಜರಿ ಸ್ವಾಗತ ಸಿಕ್ತು. ವೇಮ್ಗಲ್ನಲ್ಲಿ ಸಿದ್ದರಾಮಯ್ಯ ಟೆಂಪಲ್ ರನ್ ನಡೆಸಿದ್ರು. ಮೊದಲು ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಆಮೇಲೆ ವೇಮಗಲ್ನ ಮುಸ್ಲಿಮರ ಪವಿತ್ರ ಕ್ಷೇತ್ರ ದರ್ಗಾಗೆ ತೆರಳಿ ಟೋಪಿ ಧರಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಸಿದ್ದರಾಮಯ್ಯಗೆ ನಜೀರ್ ಅಹಮದ್, ಕೃಷ್ಣ ಭೈರೇಗೌಡ, ಶ್ರೀನಿವಾಸ್ ಗೌಡ ಸೇರಿದಂತೆ ಹಲವು ಕೈ ನಾಯಕರು ಸಾಥ್ ನೀಡಿದ್ರು.
ಕೋಲಾರದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ತೊರೆದು ಅನೇಕ ಮುಖಂಡರು, ನಗರಸಭೆ ಸದಸ್ಯರು ಕಾಂಗ್ರೆಸ್ ಸೇರಿದ್ರು. ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮದ ಬಳಿಕ ಸಿದ್ದು ಪರ ಚುನಾವಣೆ ಕೆಲಸ ಮಾಡಲು ವಾರ್ ರೂಮ್ ಸ್ಥಾಪಿಸಿದ್ದು, ವಾರ್ ರೂಮ್ ಉದ್ಘಾಟಿಸಿದ್ರು. ಆಮೇಲೆ ಸಮಾವೇಶದಲ್ಲಿ ಸಿದ್ದು ಅಬ್ಬರ ಶುರುವಾಯಿತು. ಚಾಮುಂಡೇಶ್ವರಿಯಲ್ಲಿ ಜೆಡಿಎಸ್ ಬಿಜೆಪಿ ಒಳ ಒಪ್ಪಂದ. ಕೋಲಾರದಲ್ಲಿ ಹಾಗಾಗಲ್ಲ, ನಾನೇ ಗೆಲ್ಲೋದು. ನಮಗೆ ಕೆಲವು ಪ್ರತಿಕೂಲ ವಾತಾವರಣ ಇತ್ತು ಚಾಮುಂಡೇಶ್ವರಿ. there was an understanding between ಬಿಜೆಪಿ and ಬಿಜೆಪಿಯವರು ವೀಕ್ ಜೆಡಿಎಸ್ನವರು ಎಲ್ಲ ಓಟ್ಗಳು ಬಿಜೆಪಿ ಓಟ್ಗಳೆಲ್ಲ ಟ್ರಾನ್ಸ್ಫರ್ ಮಾಡಿದ್ರು. ಹೀಗಾಗಿ ಅದು ಅವರಿಗೆ ಜೆಡಿಎಸ್ಗೆ ಅಡ್ವಾಂಟೇಜ್ ಆಯಿತು. ಇಲ್ಲ ಹಂಗಾಗಲ್ಲ. ಇಲ್ಲಿ ಬಿಜೆಪಿ ಇಲ್ಲ, ಬಹುತೇಕವಾಗಿ ವರ್ಗಾವಣೆ ಆಯಿತು. ಮಹಿಳೆಯರೆಲ್ಲ ಸದ್ಯಕ್ಕೆ ಸಾಲದ ಕಂತು ಕಟ್ಟಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಾಲ ಮನ್ನಾ. ಮತ್ತೆ ನಮ್ಮ ಸರ್ಕಾರ ಬರೋವರೆಗೂ ಕೂಡ ನೀವು ಕಂತುಗಳನ್ನ ಕಟ್ಕೊಂಡು ಹೋಗ್ಬೇಕು. ಇಲ್ಲಪ್ಪ ಸಾಲ ಮನ್ನಾ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಕಂತುಗಳು ಕಟ್ಟದೇ ಇರಬಾರದು. ಯಾರು ಪ್ರಾಂಪ್ಟ್ ಆಗಿ ಕಂತುಗಳನ್ನ ಕಟ್ಟಿರ್ತಾರೆ, ಯಾರು ಪ್ರಾಂಪ್ಟ್ ಆಗಿ ಕಂತುಗಳನ್ನ ಕಟ್ಟಿ ಉಳ್ಕೊಂಡಿರ್ತದೆ, ಆ ಎಲ್ಲ ಕಂತುಗಳನ್ನು ಕೂಡ ಮನ್ನಾ ಮಾಡ್ತೇವೆ. ಎಲ್ಲ ಉಳಿಕೆ ಸಾಲ ಎಲ್ಲನೂ ಕೂಡ ಮನ್ನಾ ಮಾಡ್ತೇವೆ. ಸಿದ್ದರಾಮಯ್ಯ ಮಾತು ಕೇಳಿ ಕುಮಾರಸ್ವಾಮಿ ಸುಮ್ಮನಿರ್ತಾರೆ. ಹುಬ್ಬಳ್ಳಿಯಲ್ಲಿ ಸಿಟ್ಟು ಹೊರಹಾಕಿದ್ರು. ಸಿದ್ಧವಂತಲ್ಲಿ ನಾನು ಹೇಳಿದ್ದ, ಸರ್ಕಾರ ರಚನೆ ಮಾಡಿದ 2 ತಿಂಗಳಿಗೆ ಹೇಳಿದ್ದೆ ಯಾರು? ಸಿದ್ಧವಂತಲ್ಲಿ ಕೂತ್ಕೊಂಡು ಎಲ್ಲ ಅವ್ರ ಕಾರ್ಯಕರ್ತರಿಗೆ ಅವರೇ ಇದು ಮಾಡಿದ್ರಲ್ಲ, ವಾಟ್ಸಪ್ ಮಾಡಿದ್ರಲ್ಲ. ಪಾರ್ಲಿಮೆಂಟ್ ಚುನಾವಣೆ ಅಷ್ಟೇ ಈ ಸರ್ಕಾರ ತೆಗಿದ್ದೀನಿ, ಅಲ್ಲಿವರೆಗೂ ಎಲ್ಲರೂ ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳಿದ್ರೆ ನಾನು ಹೇಳಿದ್ದ ಸುಳ್ಳಿನ ರಾಮಯ್ಯ. ಇವತ್ತು ಬಿಜೆಪಿ ಈ ರಾಜ್ಯದಲ್ಲಿ ಬರ್ಲಿಕ್ಕೆ ಕಾರಣ ಸಿದ್ದರಾಮಯ್ಯ ಕಾರಣ. ಈ ಮಧ್ಯೆ ಕೋಲಾರದ ವೇಮಗಲ್ ಕಾಂಗ್ರೆಸ್ ಮಹಿಳಾ ಸಮಾವೇಶಕ್ಕೆ ಬಂದವರಿಗೆ ಒಂದು ಸೀರೆ, 500 ರೂಪಾಯಿ ಆಮಿಷ ಒಡ್ಡಿದ್ರಂತೆ. ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗುವ ಮಹಿಳೆಯರಿಗೆ 2,000 ರೂಪಾಯಿ ಆಮಿಷ ಒಡ್ಡಲಾಗ್ತಿದೆ. ವರ್ತೂರ್ ಪ್ರಕಾಶ್ ಆಪ್ತ ರಾಘವೇಂದ್ರ ಹಾಗೂ ವೇಮಗಲ್ನ ಶ್ರೀನಿವಾಸ್ ಫೋನ್ ಸಂಭಾಷಣೆಯಲ್ಲಿ ಈ ವಿಚಾರ ಬಯಲಾಗಿದೆ. ಒಂದು ಸೀರೆ ಏನೋ ಸೇರ್ಪಡೆ ಹೋದ್ರೆ ಅದು ಸೇರ್ಪಡೆ ಅಂತಂದ್ರೆ 3,000 2,000 ಕೊಡ್ತಾನ ಅವರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಜೆಟ್ ಅಧಿವೇಶನದ ಜೊತೆ ಜನರ ಕಷ್ಟ ಕೇಳೋಕೆ ಅಧಿವೇಶನ ಕರೆದ್ರು. ವಿಧಾನಸಭೆಯಲ್ಲಿ ಕಲಾಪನೂ ಕೂಡ ನಡೀತು. ಆದ್ರೆ ಎಲ್ಲಾ ಖಾಲಿ ಕುರ್ಚಿಗಳು ಇದ್ದವರ ಪೈಕಿ ಗೆದ್ದವರು ಅನ್ನೋ ತರ ಇದ್ದಂತವರು ಎಲೆಕ್ಷನ್ ವಿಷಯ ಇಟ್ಕೊಂಡೆ ಕುರುಕ್ಷೇತ್ರವನ್ನ ನಡೆಸ್ಬಿಟ್ರು. ಬಜೆಟ್ ಅಧಿವೇಶನ ಶುರುವಾಯಿತು. ಘಟಾನುಘಟಿ ನಾಯಕರೇ ಅಧಿವೇಶನಕ್ಕೆ ಚಕ್ಕರ್ ಹಾಕಿದ್ರು. ಕೋಲಾರದಲ್ಲಿ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ರು. ಡಿಕೆ ಶಿವಕುಮಾರ್ ಚುನಾವಣೆ ಸಭೆಗಳಲ್ಲಿ ಬ್ಯುಸಿಯಾಗಿದ್ರು. ಕುಮಾರಸ್ವಾಮಿ ಪಂಚರತ್ನ ರಥಯಾತ್ರೆಯಲ್ಲಿದ್ರು. ಮುಖ್ಯಮಂತ್ರಿಗಳು ಪ್ರಧಾನಿ ಮೋದಿಯವರ ಜೊತೆ ಏರೋ ಇಂಡಿಯಾ ಕಾರ್ಯಕ್ರಮದಲ್ಲಿದ್ರು. ಇದ್ದಿದ್ದು ಬೆರಳೆಣಿಕೆ ಶಾಸಕರು, ಸಚಿವರಷ್ಟೇ. ಉಳಿದಿದ್ದೆಲ್ಲ ಖಾಲಿ ಖಾಲಿ. ವಿಧಾನಸಭೆ ಅಧಿವೇಶನದಲ್ಲಿ ಇವತ್ತು ಸಿಟಿ ರವಿಯವರದೇ ಅಬ್ಬರ. ಎಲ್ಲರನ್ನೂ ಕಿಚಾಯಿಸಿದ್ರು, ಎಲ್ಲರ ಕಾಲೆಳೆದ್ರು, ಎಲ್ಲರ ಕೈಯಲ್ಲೂ ಕಾಲೆಳೆಸಿಕೊಂಡ್ರು. ಜೆಡಿಎಸ್ ವಿಕಲಾಂಗ ಮಗು ಎಂದ ಸಿಟಿ ರವಿ. ಸಿಡಿದೆದ್ದ ಜೆಡಿಎಸ್ ಶಾಸಕರಿಂದ ವಾಗ್ದಾಳಿ. ವಿಕಲಾಂಗವಾಗಿರೋದೇ ಹುಟ್ಲಿ ಪ್ರಜಾಪ್ರಭುತ್ವದಲ್ಲಿ ಅಂತ ನೀವು ಭಾವಿಸಬೇಡಿ. ಅಧ್ಯಕ್ಷರೇ, ಹಾಗಂದಿಲ್ಲ ನಾನು. ಅವರು ಅನ್ನೋದು ಇದು ಬೇಕಾಗಿಲ್ಲ. ಯಾಕೆ ನಾವು ಈಗ ಒಳ್ಳೆ ರೀತಿಯಿಂದ ನಾವು ಮೆಜಾರಿಟಿ ತರ್ಲಕ್ಕೆ ಹೊರಟಿದ್ದೀವಿ. 2023ಕ್ಕೆ ಆರೋಗ್ಯವಂತ ಮಗು ಹುಟ್ಟುತ್ತೆ ಎಂದ ರವಿ. ಒಳ್ಳೆ ಮಗು ಹುಟ್ಟಲಿ, ಅದು ಕಾಂಗ್ರೆಸ್ಗೆ ಹುಟ್ಟಲಿ ಎಂದ ಜಾರ್ಜ್. ಪ್ರಜಾಪ್ರಭುತ್ವದಲ್ಲಿ ಜನ ಯಾರಿಗೆ ಮತ ಹಾಕ್ತಾರೆ, ಒಳ್ಳೆ ಮಗುನೇ ಹುಟ್ಟಲಿ. ನಾವು ಹೇಳ್ತಾರೆ ನಮಗೆ ಒಳ್ಳೆ ಮಗು ಅರ್ಜುನ, ಅಭಿಮನ್ಯು, ದುರ್ಯೋಧನ ರಾಜಕೀಯ. ಕಾಲೆಳೆದ ರವಿಗೆ ಶಿವಲಿಂಗೇಗೌಡರಿಂದಲೂ ವ್ಯಂಗ್ಯ. ಶಿವಲಿಂಗೇಗೌಡರು ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದಾರೆ. ಚಕ್ರವ್ಯೂಹವನ್ನು ಭೇದಿಸ್ತಾರೋ ಅಥವಾ ಅಭಿಮನ್ಯು ಆಗ್ತಾರೋ ಅರ್ಜುನ ಆಗ್ತಾರೋ ಕಾಲ ಉತ್ತರ ಹೇಳಬೇಕು. ಅಭಿಮನ್ಯುನ ಪಾತ್ರ ಏನು, ಅಭಿಮನ್ಯುನ ಕುತಂತ್ರ ಏನು ಎಲ್ಲಾನು ತಿಳ್ಕೊಂಡಿದೀನಿ. ಅಭಿಮನ್ಯುನ ಸಾಯಿಸ್ತಾರೆ ಯಾರು ನನಗೆ ಗೊತ್ತಿಲ್ವೇನ್ರಿ. ಒಂಚೂರು ಬೆಳಕಿನಲ್ಲಿ ಯಾರು ಕುತಂತ್ರ ಮಾಡ್ತಿದ್ದಾರೆ? ನಿಮ್ಮನ್ನು ಸುತ್ತುವರೆದಿರುವ ದುರ್ಯೋಧನಾದಿಗಳು ಯಾರು? ದುರ್ಯೋಧನಾದಿಗಳು ಕರ್ಣ ಯಾರು? ನಾನು ಒಟ್ಟಾರೆ ಶಕುನಿ ಯಾರು? ಯಾವ ಶಕುನಿ ಕುತಂತ್ರಕ್ಕೆ ನೀವು ಒಳಗಾಗಿದ್ದೀರಿ? ಅರ್ಜುನನ್ ಪಾತ್ರಧಾರಿ ಅಷ್ಟೇ. ಕೊಟ್ರಜ್ಜಿ ಮಾಮನ ಕತೆ ಹೇಳಿದ ಸಿಟಿ ರವಿ.
ಸಿಟಿ ರವಿ ಹೇಳಿಕೆಗೆ ಪ್ರಿಯಾಂಕರ್ಗೆ ಸಿಟ್ಟು. ನಿಮ್ಗೆ ಗೊತ್ತಿದೆಯಲ್ಲ, ಕೊಟ್ರೋಚಿ ಅಂತ ಒಬ್ಬ ಕೊಟ್ರೋಚಿ ಮಾಮ ಬಂದಿದ್ದ, ನೆಂಟಸ್ಥಾನ ಜೊತೆಗೆ ಬಂದ್ಬಿಟ್ಟಿದ್ದ. ಇಲ್ಲಿ ಯಾರು ನೆಂಟಸ್ಥಾನ ಮಾಡಿದ್ರು ಅಂತ ಗೊತ್ತಿದೆಯಲ್ಲ. ಈಗ ಕೆಲವರು ಬೀಗರು ಬಂದವರು ಹೋಗೋದೇ ಇಲ್ಲ. ಇಲ್ಲಿ ತಯಾರು ಮಾಡಿದ್ರೆ ಕಮಿಷನ್ ಸಿಗಲ್ಲ. ಇಲ್ಲಿ ತಯಾರು ಮಾಡಿದ್ರೆ ಅಂಕಿಅಂಶಗಳು. ಏನೋ ವಿಧಾನ ಪರಿಷತ್ ಕಲಾಪದಲ್ಲೂ ಕನ್ನಡ ವಿಚಾರದಲ್ಲಿ ಹಲವು ಚರ್ಚೆಗಳಾಯಿತು. ಬೆಳಗಾವಿ ಕನ್ನಡ ಪರ ಹೋರಾಟಗಾರರನ್ನ ರೌಡಿ ಶೀಟರ್ ಗುಂಪಿಗೆ ಸೇರಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚಿತ್ರದುರ್ಗದ ಮುರುಘಾ ವಿರುದ್ಧ 2ನೇ ಪೋಕ್ಸೋ ಪ್ರಕರಣ ಅಕ್ಟೋಬರ್ 13ರಂದು ದಾಖಲಾಗಿತ್ತು. ಈಗ 2ನೇ ಪೋಕ್ಸೋ ಪ್ರಕರಣದ ಸಂಬಂಧ ಮಠದ ಹಾಸ್ಟೆಲ್ನಲ್ಲಿದ್ದಂಥ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಪೊಲೀಸರು 761 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಎ ಮತ್ತು ಬಿ 2 ಭಾಗವಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರುವಂಥದ್ದು. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಪ್ರಮುಖ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವೆಲ್ಲ ಪ್ರಮುಖ ಅಂಶಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ, 2ನೇ ಪೋಕ್ಸೋ ಕೇಸ್ 761 ಪುಟಗಳ ಚಾರ್ಜ್ ಶೀಟನ್ನು ಪೊಲೀಸರು ಸಲ್ಲಿಕೆಯನ್ನ ಮಾಡಿರುವಂಥದ್ದು. 12 ಮತ್ತು 14 ವರ್ಷದ ಬಾಲಕಿಯರ ಹೇಳಿಕೆಯನ್ನ ಅಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ. ಯಾರು ಆರೋಪ ಮಾಡಿದ್ರಲ್ಲ ಅವತ್ತು ರೂಮ್ನಲ್ಲಿ ಟಿವಿ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ನನ್ನ ಮೇಲೆ ರೇಪ್ ಆಗಿದೆ ಅಂತ ಆ ಮಕ್ಕಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. CRPC 161 ನಡಿ 12 ವರ್ಷದ ಸಂತ್ರಸ್ತೆ ಹೇಳಿಕೆಯನ್ನು ಕೊಟ್ಟಿರುವುದು. 161 ನಡಿ ಅದು ಪೊಲೀಸರು ದಾಖಲಿಸಿಕೊಳ್ಳುವಂಥದ್ದು. ಪೊಲೀಸರು 161 ನಡಿಯಲ್ಲಿ ದಾಖಲಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ, ಪ್ರತಿ ಭಾನುವಾರ ಸ್ವಾಮೀಜಿ ರೂಮ್ಗೆ ಕಳಿಸಲಾಗ್ತಾ ಇತ್ತು. ಯಾರು ರೂಮಿಗೆ ಕಳಿಸ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಚಾಕ್ಲೇಟ್ ಕೊಡ್ತಾ ಇದ್ರು, ತಿಂದ ಮೇಲೆ ನಿದ್ದೆ ಬರ್ತಾ ಇತ್ತು, ಮತ್ತಿನ ರೀತಿಯಾದಂಥ ಚಾಕ್ಲೇಟ್ ಅನ್ನ ಕೊಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಆರೋಪ ಮಾಡಲಾಗಿದೆ. ಎದ್ದಾಗ ಸುಸ್ತಾಗ್ತಾ ಇತ್ತು, ತೊಡೆ ಭಾಗದಲ್ಲಿ ನೋವಿರ್ತಾ ಇತ್ತು ಅಂತ ಆ 161 ಹೇಳಿಕೆ ದಾಖಲು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದು. 14 ವರ್ಷದ ಸಂತ್ರಸ್ತ ಬಾಲಕಿ ಕೊಟ್ಟಿರುವಂಥ ಹೇಳಿಕೆ ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಮುರುಘಾಶ್ರೀ ವಿರುದ್ಧ ಮಕ್ಕಳು ಮತ್ತು ಕುಟುಂಬದವರ ಅನುಕಂಪವನ್ನ ಗಿಟ್ಟಿಸಿ ದೌರ್ಜನ್ಯವನ್ನ ಎಸಗಲಾಗ್ತಾ ಇತ್ತು ಅನ್ನುವಂಥ ಹೇಳಿಕೆಯನ್ನ ನೀಡಲಾಗಿದೆ. ಮುರುಘಾಶ್ರೀ ವಿರುದ್ಧ ಹಾಸ್ಟೆಲ್ ವಾರ್ಡನ್ ರಶ್ಮಿ ನೆರವಿನಿಂದ ಲೈಂಗಿಕ ದೌರ್ಜನ್ಯ ಆಗ್ತಾ ಇತ್ತು, ಆಕೆನೇ ನಮ್ಮನ್ನು ಹೋಗ್ಬಿಟ್ಟು ರೂಮಲ್ಲಿ ಬಿಡ್ಲಾಗ್ತಾ ಇದ್ದಂಥದ್ದು ಅನ್ನುವಂಥದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. A1 ಮುರುಘಾಶ್ರೀ, A2 ವಾರ್ಡನ್ ರಶ್ಮಿ ವಿರುದ್ಧ ಚಾರ್ಜ್ ಶೀಟ್ನಲ್ಲಿ ಸಾಕಷ್ಟು ಆರೋಪಗಳನ್ನು ಉಲ್ಲೇಖ ಮಾಡಲಾಗಿದೆ. ಇಡೀ ಕೇಸ್ನಲ್ಲಿ ಆರೋಪಗಳಷ್ಟೇ ಇರುವಂಥದ್ದು, ಪ್ರಮುಖ ಸಾಕ್ಷಿಗಳು ಮಾತ್ರ ಇಲ್ಲ. ನೋಡಬೇಕು ಏನಾಗುತ್ತೆ ಅಂತ. ಬಟ್ ಇಂಥ ಪ್ರಕರಣಗಳಲ್ಲಿ ಆ ಸ್ಟೇಟ್ಮೆಂಟ್ಗಳೇ ಪ್ರಮುಖ ಆಗುತ್ತೆ. ತನಿಖೆ ಆಗ್ತಾ ಇದ್ದು ಶೀಘ್ರದಲ್ಲೇ ಅಂತಿಮ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗುತ್ತೆ ಅಂತ ಪೊಲೀಸರು ಆ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡುವಂಥ ಸಂದರ್ಭದಲ್ಲಿ ಮೆಡಿಕಲ್ ರಿಪೋರ್ಟ್ ಎಲ್ಲವೂ ಕೂಡ ಅದರಲ್ಲಿ ಇರುವಂಥದ್ದು, ಅದೆಲ್ಲವೂ ಕೂಡ ಗೌಪ್ಯವಾಗಿ ಹೋಗಿದೆ. ನೋಡ್ಬೇಕು ಅದರಲ್ಲಿ ಏನಿದೆ ಅಂತ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18.